ಹಾಯ್, ಇವತ್ತು ನಾನು ನಿನಗೆ ಹೇಳ್ತಾ ಇರೋ ಬೋಧಿಸತ್ವನ ಕಥೆ ಸ್ವಲ್ಪ ಹಿಂದೆ ಒಂದು ಕತೆ ಹೇಳಿದ್ನಲ್ಲ. ಒಂದು ಕುದುರೆ ಇತ್ತು. ಆ ಕುದುರೆ ತನ್ನ ಮೇಲೆ ಒಬ್ಬ ಸವಾರನನ್ನ ಯೋಧನನ್ನ ಕೂರಿಸ್ಕೊಂಡು ಹೋಗಿ 7 ಜನ ರಾಜರನ್ನ ಗೆದ್ದು ಬಂದಿತ್ತು ಅಂತ. ಸ್ವಲ್ಪ ಅದೇ ಥರ ಇರುವಂಥದ್ದು. ಈ ಕುದುರೆನೂ ಕೂಡ ಅತ್ಯಂತ ಬಲಶಾಲಿಯಾಗಿರುತ್ತೆ. ರಾಜನಿಗೆ ತುಂಬ ಅಚ್ಚುಮೆಚ್ಚಿನ ಕುದುರೆಯಾಗಿರುತ್ತೆ. ಈ ಕಥೆಯಲ್ಲೂ ಕೂಡ ಆ ರಾಜನ ರಾಜ್ಯ ಏನಿರುತ್ತೆ, ಆ ರಾಜ್ಯಕ್ಕೆ 7 ಜನ ಅಕ್ಕಪಕ್ಕದ ಶತ್ರುಗಳು ಮುತ್ತಿಗೆ ಹಾಕ್ತಾರೆ. 7 ಜನ ಶತ್ರುಗಳು ಒಟ್ಟಿಗೆ ಮುತ್ತಿಗೆ ಹಾಕಿದಾಗ ರಾಜ ಹೇಗೆ ಅವರನ್ನು ಎದುರಿಸಬೇಕು? ಇಲ್ಲಿ ರಾಜ ಸ್ವತಃ ತಾನೇ ಯುದ್ಧಕ್ಕೆ ಹೋಗ್ತಾನೆ. ಅವನು ತನ್ನ ರಥದ ಸಾರಥಿ ಇರ್ತಾನಲ್ಲ, ಆ ಸಾರಥಿಗೆ ಒಳ್ಳೆ ಯೋಗ್ಯವಾದಂತಹ ಬಲಶಾಲಿಗಳಾದಂತಹ ಕುದುರೆಗಳನ್ನು ರಥಕ್ಕೆ ಕಟ್ಟು ಅಂತಾನೆ. ಆಗಿನ ಕಾಲದಲ್ಲಿ ಒಂದೊಂದು ರಥಕ್ಕೆ 1-2 ಕುದುರೆಗಳನ್ನು ಕಟ್ತಾ ಇದ್ರು. ಹೀಗೆ ಆ ರಥಕ್ಕೆ ಈ ಬೋಧಿಸತ್ವ ಕುದುರೆ ಇರುತ್ತಲ್ಲ, ಅದನ್ನು ಕಟ್ಟಿ, ಏಕೆಂದರೆ ಆ ಜನ್ಮದಲ್ಲಿ ಬೋಧಿಸತ್ವ ಅದೇ ರೀತಿ ಬಲಶಾಲಿಯಾದ ಕುದುರೆಯಾಗಿರ್ತಾನೆ. ಆ ಕುದುರೆನ ರಥಕ್ಕೆ ಕಟ್ಟಿ ರಾಜ ಯುದ್ಧಕ್ಕೆ ಹೊರಡ್ತಾನೆ. ಮೊದಲಿಗೆ ಆ 6 ಜನ ರಾಜರನ್ನು ಗೆಲ್ತಾನೆ. ಇನ್ನೇನು 7ನೇ ರಾಜನನ್ನು ಗೆಲ್ಲಬೇಕು. ಅಷ್ಟೊತ್ತಿಗೆ ಆ ಕುದುರೆ ಬೋಧಿಸತ್ವಂಗೆ ಪಾಪ ಮರಣಾಂತಿಕವಾದಂತಹ ಗಾಯಗಳಾಗ್ಬಿಡುತ್ತೆ. ಆಗ ಕೂಡಲೇ ರಾಜ, ಇದು ತೀರಾ ಸಾಯೋ ಸ್ಥಿತಿಲಿದೆ, ಈ ಕುದುರೆನ ಬಿಚ್ಚಿಬಿಡು, ಇನ್ನೊಂದು ಕುದುರೆನ ಕಟ್ಟಿ ರಥನ ಓಡಿಸುವಂತ ಸಾರಥಿ ಹೇಳ್ತಾನೆ. ಸಾರಥಿನೂ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಯಾಕೆ ಅಂತಂದರೆ 2 ಕುದುರೆಗಳನ್ನು ರಥಕ್ಕೆ ಕಟ್ಟಿದ ಮೇಲೆ 2 ಸಮಾನವಾಗಿ ಬಲಶಾಲಿಗಳಾಗಿರ್ಬೇಕಲ್ವಾ? ಅದರಲ್ಲಿ ಒಂದು ಕುದುರೆ ಅಷ್ಟು ಬಲಶಾಲಿಯಾಗಿಲ್ಲ ಅಂದರೆ ಇನ್ನೊಂದು ಕುದುರೆ ಕಷ್ಟ ಆಗುತ್ತೆ. ಆವಾಗ ರಥ ಮುಂದಕ್ಕೆ ಹೋಗೋದಿಲ್ಲ, ಯುದ್ಧ ಮಾಡೋದು ಕಷ್ಟ ಆಗುತ್ತೆ. ಇದು ಬೋಧಿಸತ್ವನಿಗೂ ಗೊತ್ತಿತ್ತು. ಆಗ ಬೋಧಿಸತ್ವ ಕುದುರೆಯಾಗಿದ್ದವನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ನಾನೇನಾದರೂ ನನಗೆ ತುಂಬ ಗಾಯ ಆಗಿದೆ ಅಂತ ಅಂದ್ಕೊಂಡು ಹಿಂದೆ ಸರಿದಿದ್ದೆ, ಆದರೆ ರಾಜ ಯುದ್ಧದಲ್ಲಿ ಸೋತು ಬಿಡ್ತಾನೆ. ಹಾಗಾಗಬಾರ್ದು, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನೇ ಬರ್ತೀನಿ ಅಂತ ಆ ಸಾರಥಿ ಹೇಳಿ ತಾನೇ ಆ ಕುದುರೆ ಆ ರಥಕ್ಕೆ ಕಟ್ಟಿಸ್ಕೊಂಡು ಜೊತೆಲಿದ್ದ ಕುದುರೆ ಜೊತೆಗೆ ತನ್ನ ಶಕ್ತಿ ಮೀರಿ ರಥನ ಎಳೆದುಕೊಂಡು ರಾಜನನ್ನು ಯುದ್ಧಕ್ಕೆ ಕರ್ಕೊಂಡೋಗಿ ಆ ಯುದ್ಧದಲ್ಲೂ ರಾಜ ಗೆಲ್ಲೋ ಹಾಗೆ ಮಾಡುತ್ತೆ. ಅಷ್ಟೆಲ್ಲ ಮಾಡಿದ ಮೇಲೆ ರಾಜನಿಗೆ ತುಂಬ ಖುಷಿಯಾಗತ್ತೆ. ಆಗ ಆ ಕುದುರೆ ಏನು ಮಾಡುತ್ತೆ ಗೊತ್ತಾ? ಸಾರಥಿಗೆ ನೀನು ತುಂಬ ಬಹುಮಾನನ ಕೊಡು, ಸಾರಥಿ ಕಾರಣದಿಂದಾನೇ ನೀನು ಯುದ್ಧದಲ್ಲಿ ಗೆದ್ದಿದ್ದು ಅಂತ ರಾಜನಿಗೆ ಹೇಳಿ ತಾನು ಅಲ್ಲೇ ಬಿದ್ದು ಪ್ರಾಣ ಬಿಟ್ಬಿಡುತ್ತೆ. ಆಗ ರಾಜನಿಗೆ ತುಂಬ ಬೇಜಾರಾಗಿ ಅವನು ಆ ಕುದುರೆಗೆ ಎಲ್ಲ ಗೌರವದ ಜೊತೆ ಆ ಸಾರಥಿನೂ ಗೌರವಿಸಿ ಆ ಕುದುರೆಗೂ ಎಲ್ಲ ಗೌರವದ ಜೊತೆ ಅದಕ್ಕೆ ಸಂಸ್ಕಾರ ಮಾಡ್ತಾನೆ. ನೋಡಿದ್ಯಾ ಹೇಗಿದೆ? ನಾವು ಯಾವತ್ತೂ ಯಾರದ್ದಾದರೂ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಸುಸ್ತಾಯಿತು ಅಂತ ನಾವೇನಾದರೂ ಕೂತ್ಬಿಟ್ರೆ ಆಗ ನಮ್ಮ ಜೊತೆಯಲ್ಲಿದ್ದವರಿಗೆ ಕಷ್ಟ ಆಗತ್ತಲ್ವಾ? ಅವ್ರು ಎಲ್ಲ ಜವಾಬ್ದಾರಿನೂ ಅವ್ರ ತಲೆ ಮೇಲೆ ಹೊತ್ಕೊಂಡು ಮಾಡಬೇಕಾಗತ್ತೆ. ಅಲ್ಲಿ ಬೋಧಿಸತ್ವ ಏನಾದರೂ ತನ್ನ ಕೈಲಿ ಆಗಲ್ಲ ಅಂತ ಕೂತ್ಬಿಟ್ಟಿದ್ರೆ ಆ ಇನ್ನೊಂದು ಕುದುರೆ ರಥನ ಎಳ್ಕೊಂಡು ಹೋಗೋದು ಆಗ್ತಿತ್ತಾ? ಆ ಪಾಪ ಒಂದೇ ಕುದುರೆ ಕಷ್ಟ ಆಗ್ತಿತ್ತಲ್ವಾ? ಅದು ಗೊತ್ತಿದ್ದೇ ಇನ್ಯಾರಾದ್ರೂ ಆ ಜಾಗಕ್ಕೆ ಬಿಟ್ಟರುವೆ ಆಗಲೂ ಹಾಗೇ ಆಗತ್ತೆ. ಅದು ಗೊತ್ತಿದ್ದೇ ಬೋಧಿಸತ್ವ ತನ್ನ ಶಕ್ತಿ ಮೀರಿ ತನ್ನ ಜೊತೆಯ ಕುದುರೆ ಜೊತೆಗೆ ಆ ರಥವನ್ನು ಎಳೆದಿದ್ರಿಂದನೇ ಅಲ್ವಾ ರಾಜ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು. ಹಾಗೆಯೇ ನಾವು ಯಾವುದೇ ಕೆಲಸನ ಒಂದು ಗುಂಪಿನಲ್ಲಿ ಮಾಡ್ತಾ ಇರಬೇಕಾದ್ರೆ ಉಳಿದವರಿಗೆ ನಾವು ಹೊರೆಯಾಗಬಾರ್ದು, ಎಲ್ಲರಿಗೂ ನಾವು ಉಪಕಾರಿಯಾಗಿರಬೇಕು, ಎಲ್ಲರೂ ನಮ್ಮ ಸಹಾಯದಿಂದ ಖುಷಿಯಾಗಿ ಕೆಲಸನ ಮಾಡೋ ಹಾಗಿರಬೇಕು ಅಲ್ವಾ?